ಹಾಗೈಸ್ ನಾನು ನಿಮ್ಮ ವಿಶ್ವ ಶೆಟ್ಟಿ ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಈ ಒಂದು ವಿಡಿಯೋ ಏನಿದೆಯಲ್ಲ, ಸೊ ಇಟ್ ವಿಲ್ ಬಿ ಗೋಯಿಂಗ್ ಟು ಬಿ ಒನ್ ಆಫ್ ಮೈ ಫೇವ್ರೇಟ್. ಓಕೆ, ಇದು ಎಷ್ಟು ಅವರ್ ಆಗುತ್ತೆ ಏನು ನನಗೆ ಗೊತ್ತಿಲ್ಲ. ನೀವೆಲ್ಲ ಕೇಳ್ತಾ ಇದ್ರಿ ಬ್ರೋ ಯಾವಾಗ ಯಾವುದನ್ನ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ. ಅದನ್ನ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ನಾನು ನಿಮಗೆ, ನೀವು ಅದನ್ನ ನೋಡಿ ಅಪ್ಲೈ ಮಾಡಕ್ಕೆ ಹೋದಾಗ ಲಾಟ್ ಆಫ್ ಕನ್ಫ್ಯೂಷನ್ ಶುರು ಆಗೋಗ್ಬಿಡುತ್ತೆ. ದಟ್ಸ್ ವೈ ನಾನು ಏನು ಪ್ಲಾನ್ ಮಾಡಿದ್ದೀನಿ ಅಂದರೆ, ಲೆಟ್ಸ್ ಬ್ಯಾಕ್ ಟೆಸ್ಟ್ ಇಟ್. ಓಕೆ, ಬ್ಯಾಕ್ ಟೆಸ್ಟ್ ಮಾಡೋದು ಅಂದರೆ ಸುಮ್ಮನೆ ಬ್ಲ್ಯಾಂಕ್ ಆಗಿ ಬ್ಲೈಂಡ್ ಆಗಿ ಇಲ್ಲಿ ಬ್ರೇಕ್ ಆಯಿತು ಹಿಂಗಿಂಗಲ್ಲ. ರಿಪ್ಲೈ ಬಟನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಲೈವ್ ಟ್ರೇಡ್ ಹೇಗೆ ತಗೋತೀವಲ್ಲ ಆ ಥರ ಯೂಸ್ ಮಾಡೋಣ. ಇಲ್ಲಿ ಮನಿ ಅನ್ನೋದು ಬರೋದು, ನಾನು ಅದನ್ನೇ ಹೇಳೋದು. ಡೆಮೋ ರಿಯಲ್ ದಟ್ ಡಸಂಟ್ ಮ್ಯಾಟರ್. ನಿಮ್ಮ ರೂಲ್ಸ್ ನೀವು ಕರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ರೆ ಓಕೆ. ಯಾರ್ಯಾರು ಡೆಮೋದಲ್ಲಿ ಪ್ರಾಫಿಟ್ ಮಾಡ್ತೀನಿ ರಿಯಲ್ ಅಲ್ಲಿ ಆಗ್ತಾ ಇಲ್ಲ ಅಂದರೆ ಯು ಗೈಸ್ ಆರ್ ಪ್ರಾಕ್ಟೀಸಿಂಗ್ ಇಟ್ ಇನ್ ಎ ರಾಂಗ್ ವೇ ಅಷ್ಟೇನೇನೆ. ಓಕೆ, ನಿಮ್ಮ ರೂಲ್ಸ್ ಏನಿದೆ ಡೆಮೋದಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನೇ ನೀವು ಸೇಮ್ ರಿಯಲಲ್ಲೂ ಅಪ್ಲೈ ಮಾಡಬೇಕು. ರೂಲ್ಸ್ ಇಫ್ ಕೇಸ್ ಇಟ್ಟಾದ್ರೂ ನೋ ಇಶ್ಯೂಸ್, ನೆಕ್ಸ್ಟ್ ಆಪರ್ಚುನಿಟಿ ಬರ್ತಾನೆ ಇರುತ್ತೆ. ನಾನು ಹೇಳ್ತಾ ಇರ್ತೀನಲ್ಲ, ಈಗ ಯಾವುದೋ ಒಂದು ಸೆಟಪ್ಗೆ ಅಕ್ಯುರೇಸಿ ಇತ್ತು ಅಂದ್ಕೊಳ್ಳೋಣ, 80% ಅಕ್ಯುರೇಸಿ ಅಂದ್ಕೊಳ್ಳೋಣ. ನೀವು ಡೆಮೋದಲ್ಲಿ ಮಾಡ್ಬೇಕಾದ್ರೆ ಆ 80% ಪ್ರಾಫಿಟಬಿಲಿಟಿ ಸ್ಟಾರ್ಟಿಂಗ್ಗೆ ತೋರಿಸ್ಬಿಟ್ಟಿರುತ್ತೆ. ಇನ್ನು 20% ಲಾಸ್ ಇರುತ್ತಲ್ಲ, ಆ ಟ್ರೇಡ್ಸ್ಗಳು ನೀವು ತೊಗೊಂಡಿರಲ್ಲ, ನೀವು ಮಿಸ್ ಮಾಡಿರ್ತೀರ. ಬಟ್ ರಿಯಲಿಗೆ ಬಂದಾಗ ನಿಮ್ಗೆ ಆ ಸ್ಟಾರ್ಟಿಂಗೇ 20% ಲಾಸ್ ಪ್ರಾಬಬಿಲಿಟಿ ಕಾಣಿಸ್ಬಿಟ್ಟಿರುತ್ತೆ. ದಟ್ಸ್ ವೈ ನಿಮ್ಗೆ ಅನಿಸ್ತಾ ಇರುತ್ತೆ, ನೀವು ಆಮೇಲೆ ಕಂಟಿನ್ಯೂ ಮಾಡಿದ್ರೆ ಆ 80% ಪ್ರಾಫಿಟಬಿಲಿಟಿ ನಿಮಗೆ ಕಾಣಿಸ್ಬೋದು. ಸೊ ಇವೆಲ್ಲನೂ ಕೂಡ ಜಸ್ಟ್ ಮೈಂಡ್ ಗೇಮ್ಸ್ ಅಷ್ಟೇನೆ. ನೀವು ಅಲ್ಲೇ ಮಿಸ್ಟೇಕ್ ಮಾಡೋದು. ಓಕೆ, ನೀವು ಅರ್ಥ ಮಾಡ್ಕೋತಾ ಇರೋ ರೀತಿನೇ ತಪ್ಪು. ನೀವು ಅದನ್ನ ಕಂಪೇರ್ ಮಾಡ್ಕೋತಾ ಇದ್ದೀರಾ ರಿಯಲ್ ಆ್ಯಂಡ್ ಡೆಮೋ ಅನ್ನೋದು, ಅಲ್ಲೇ ಮಿಸ್ಟೇಕ್ ಆಗ್ತಾ ಇರೋದು. ಆ್ಯಂಡ್ ನಾನು ಹೇಳಿದ್ನಲ್ಲ, ಯೂಟ್ಯೂಬ್ ವಿಡಿಯೋಸ್ಗಳು ಟೈಮ್ ಬೇಕು, ತುಂಬ ಅಂದರೆ ತುಂಬ ಟೈಮ್ ಬೇಕು ಒಂದೊಂದು ರೆಕಾರ್ಡ್ ಮಾಡೋದಕ್ಕೂ. ದಟ್ಸ್ ವೈ ಈ ಒಂದು ವಿಡಿಯೋ ಆದಮೇಲೆ ನಂದು ಒಂದು ಸ್ವಲ್ಪ ಗ್ಯಾಪ್ಗಳಾಗ್ಬೋದು, ನಾನು ಏನು ಕಂಟಿನ್ಯೂ ಆಗಿ ವಿಡಿಯೋ ಮಾಡದೇ ಇರ್ಬೋದು. ದಟ್ಸ್ ವೈ ಈ ಒಂದೇ ವಿಡಿಯೋ ನಿಮಗೆ ಇಷ್ಟು ದಿನ ಏನೆಲ್ಲ ಕಲ್ತಿದ್ದೀರಲ್ಲ ಅದೆಲ್ಲನೂ ಕೂಡ ನಿಮಗೆ ಅಪ್ಲೈ ಆಗುತ್ತೆ. ಏನೆಲ್ಲ ಕಲ್ತಿದ್ದೀರಾ ಇಷ್ಟು ದಿನನೂ ಕೂಡ ಅವೆಲ್ಲನೂ ಕೂಡ ಇವತ್ತು ನಿಮಗೆ ಒಂಥರ ಏನನ್ಸುತ್ತೆ, ಫುಲ್ಲು ಕ್ಲಿಯರ್ ಆಗೋಗ್ಬಿಡುತ್ತೆ ಎಲ್ಲರೂ ಕೂಡ. ಆ ಥರ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ನಾನು ಯಾವತ್ತೂ ಕೇಳೋದಿಲ್ಲ. ಬಟ್ ಇಷ್ಟು ದಿನ ನಿಮಗೆ ಏನು ಅನಿಸ್ತು ಯೂಟ್ಯೂಬ್ ಚಾನಲ್ಗಳನ್ನ ಅಂದರೆ ವೀಡಿಯೋಸ್ಗಳನ್ನೆಲ್ಲ ನೋಡಿ ಅದನ್ನು ಕಮೆಂಟಲ್ಲಿ ಬರೀರಿ. ಓಕೆ, ಕೆಟ್ಟದ್ದು ಬರೆದ್ರು ನನಗೆ ಬೇಜಾರೇ ಆಗಲ್ಲ. ಐ ಟೇಕ್ ಇಟ್ ಇನ್ ಎ ಪಾಸಿಟಿವ್ ವೇ. ಒಳ್ಳೇದು ಬರೆದ್ರು ಅದನ್ನು ನಾನು ತಲೆಗೆ ಹಾಕ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಇಟ್ಸ್ ಜಸ್ಟ್ ಎ ಕಮೆಂಟ್ ಅಂತ ಬಿಟ್ಬಿಡ್ತೀನಿ. ಸೊ ಕೆಟ್ಟದ್ದು ಬರೆದ್ರೆ ಇಂಪ್ರೂವ್ ಆಗೋದಕ್ಕೆ ನೋಡ್ತೀವಿ ಅಷ್ಟೇನೇನೆ. ಓಕೆ, ಸೊ 1K ಕಮೆಂಟು ಈ ಒಂದು ವಿಡಿಯೋಗೆ ಆಗುತ್ತಾ ನೋಡೋಣ. ತುಂಬ ಎಫರ್ಟ್ ಹಾಕಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹಂಗೆ ನಾನು ಅದನ್ನು ಯಾವತ್ತೂ ಹೇಳೋದಕ್ಕೆ ಹೋಗಲ್ಲ. ಯಾಕಂದರೆ ಇಟ್ಸ್ ಮೈ ಪ್ಯಾಷನ್. ಸೊ ದಟ್ಸ್ ವೈ ನಾನು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇರೋದು. ಓಕೆ, ಇಲ್ಲಿ ಸಿಂಪತಿ ಕ್ರಿಯೇಟ್ ಮಾಡೋದಕ್ಕಲ್ಲ. ಅಂದರೆ ಸಿಂಪತಿ ಕ್ರಿಯೇಟ್ ಮಾಡ್ತಾರಲ್ಲ ಮ್ಯಾಕ್ಸಿಮಮ್ ಜನ, ಅಯ್ಯೋ ನಾನು ತುಂಬ ಎಫರ್ಟ್ ಆಗ್ತಾ ಇದ್ದೀನಿ, ರೀಲ್ಸ್ ಮಾಡ್ತಾ ಇದ್ದೀನಿ, ನಂಗೆ ಲೈಕೇ ಇಲ್ಲ, ಫಾಲೋವರ್ಸ್ ಎಲ್ಲ ಅವೆಲ್ಲ ಯೂಸ್ಲೆಸ್. ಹಂಗೆ ಹೇಳೋದು ಯೂಸ್ಲೆಸ್. ಓಕೆ, ಇನ್ ಕೇಸ್ ನೀವು ಮಾಡುವಂಥ ಕಂಟೆಂಟ್ ಯಾರಿಗೆ ಇಷ್ಟ ಆದರೂ ಕೂಡ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇವೆಲ್ಲ ಕೊಡ್ತಾರೆ. ಆಮೇಲೆ ಯೂಶ್ವಲಿ ಮುಂಚೆ ಎಲ್ಲ ನನಗೆ ಮೊಬೈಲು ಮುಂಚೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ. ಇವಾಗ ಯೂಸ್ ಮಾಡೋದಕ್ಕೆ ನನಗೆ ಆಗೋದಿಲ್ಲ, ಕೈಯೆಲ್ಲ ಪೇಯ್ನ್ ಬಂದ್ಬಿಡುತ್ತೆ. ಸಮ್ ಜನ ಏನಂತಾರೆ, ಮೊನ್ನೆ ಹಿಂಗೇನೆ, ಓಕೆ ಬ್ರೋ ನಿಮ್ಗೆ ತುಂಬ ಆ್ಯಟಿಟ್ಯೂಡ್ ಬಂದುಬಿಟ್ಟಿದೆ, ನಾನು ನಿಮ್ಮನ್ನ ಅನ್ಫಾಲೋ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳಿದೆ, ಏನು ಆ್ಯಟಿಟ್ಯೂಡು ಅಂದರೆ ನೀವು ರಿಪ್ಲೈನೇ ಮಾಡಲ್ಲ. ನಾನು ಮೊಬೈಲೇ ಯೂಸ್ ಮಾಡಲ್ಲ ಜಾಸ್ತಿ. ಓಕೆ, ನಾನು ಯೂಸ್ ಮಾಡಿದ್ರೆ ಎಷ್ಟು ಜನಕ್ಕಂತ ರಿಪ್ಲೈ ಕೊಡೋಕ್ಕಾಗುತ್ತೆ. ದಟ್ಸ್ ವೈ ನಾನು ಯಾವುದನ್ನೆಲ್ಲ ನೋಡ್ತೀನಿ ಅದನ್ನೆಲ್ಲ ವೀಡಿಯೋ ಕ್ರಿಯೇಟ್ ಮಾಡಿ ಇಡೋದಕ್ಕೆ ನೋಡ್ತಾ ಇರ್ತೀನಿ. ಓಕೆ, ಯಾಕಂದರೆ ಈಗ ರಿಪ್ಲೈ ಕೊಡೋದಕ್ಕೆ ಆಗೋದಿಲ್ಲ, ಮೆಸೇಜ್ ಬರ್ತಾ ಇರುತ್ತೆ. ಓಕೆ, ಸೊ ದಟ್ಸ್ ವೈ ಯಾರು ಬೇಜಾರು ಮಾಡ್ಕೊಂಬಿಡಿ. ಓಕೆ, ನಾನು ಈವ್ನಿಂಗ್ ಹಂಗೆ 6:30 to 7:30 ಮೆಸೇಜಸ್ಗೆ ರಿಪ್ಲೈ ಮಾಡಬೇಕು ಅಂತಲೇ ಇಡ್ತೀನಿ. ಓಕೆ, 6:30 to 7:30 ಬರ್ತೀನಿ. ಸೊ ಮೊಬೈಲ್ಗಳಲ್ಲಿ ಯಾವ್ಯಾವ ಮೆಸೇಜಸ್ ಬಂದಿರುತ್ತೆ ಎಲ್ಲನೂ ತೊಗೊಂಡು ರಿಪ್ಲೈ ಕೊಡ್ತೀನಿ. 1000 ಕಮೆಂಟ್ಸು ಮರಿಬೇಡಿ. ನಿಮ್ಗೆ ಏನು ಅನಿಸುತ್ತೆ ಬರೀರಿ, ಏನು ಅನಿಸಿದ್ರು ಬರೀರಿ. ಓಕೆ, 1000 ಕಮೆಂಟ್ಸ್ ಸೂರ್ಯವಂಶದವರು ರೀಚ್ ಮಾಡೋಕ್ಕಾಗತ್ತಾ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್, ನಾನು ನಿಮಗೆ ಅದು ಕೇಳೋದೇ ಇಲ್ಲ. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಸೊ ನಾನು ನಿಮಗೆ ಇಲ್ಲಿ ಸ್ವಲ್ಪ ಒಂದು ಇಂಪಾರ್ಟೆಂಟ್ ಥಿಂಗನ್ನು ಹೇಳ್ತೀನಿ. ಓಕೆ, ನೀವೆಲ್ಲ ಇವಾಗ ಒಂದು ಲೈನ್ ಹಾಕ್ಕೋತೀರಾ. ಓಕೆ, ಏನು ಅಂದರೆ ಒಂದು ರೆಸಿಸ್ಟೆನ್ಸ್ ಅಂತ ಲೈನ್ ಹಾಕ್ಕೋತೀರಾ. ಓಕೆ, ಇಲ್ಲಪ್ಪ, ಹಿಂಗೊಂದು ರೆಸಿಸ್ಟೆನ್ಸ್ ಅಂತ ಹಿಂಗೊಂದು ಲೈನ್ ಹಾಕೋತೀರಾ ನೀವು. ಇಫ್ ಯು ಗೈಸ್ ಥಿಂಕಿಂಗ್ ದಟ್ ಮಾರ್ಕೆಟ್ ಇಲ್ಲಿ ಬಂದು ಹಿಂಗೆ ರಿಜೆಕ್ಟ್ ಮಾಡಿ ಹಿಂಗೆ ಕೆಳಗಡೆ ಬೀಳುತ್ತೆ, ಯಾರು ಎಲ್ಸ್ ಹಿಂಗೆ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡ್ತೀವಿ ಲೈನ್ನ, ಈ ಥರ ಎಲ್ಲ ಅನ್ಕೋತಾ ಇದ್ರೆ ಮರ್ತುಬಿಡಿ. ಓಕೆ, ಅಲ್ಲ ನೀವು ಮಾರ್ಕ್ ಮಾಡುವಂಥ ಲೈನ್ ಮಾರ್ಕೆಟ್ಗೆ ಏನು ಗೊತ್ತಾಗುತ್ತೋ, ಇಲ್ಲೇ ವಿಶ್ರುತ್ ಬ್ರೋ ಲೈನ್ ಮಾರ್ಕ್ ಮಾಡಿದ್ದಾರೆ, ಮಾರ್ಕೆಟಿಂಗ್ ರೆಸ್ಪೆಕ್ಟ್ ಮಾಡಿ ಬೀಳುತ್ತೆ ಅಂತ. ನೋ, ಇಟ್ಸ್ ಆಲ್ ಅಬೌಟ್ ಝೋನ್ಸ್. ಓಕೆ, ಇದು ಒಂದು ಝೋನ್ ಅಷ್ಟೇನೆ. ಈ ಝೋನ್ ಹತ್ರ ಹೇಗೆ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ನೋಡಬೇಕು. ಓಕೆ, ಈ ಝೋನ್ಗಳ ಹತ್ರ ನಾವು ಯಾವ ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡಬೇಕು, ಏನು ಅಪ್ಲೈ ಮಾಡಬೇಕು ಅಂತ ಗೊತ್ತಾಗಬೇಕು. ನಾನು ಇವಾಗ ಇಷ್ಟು ಇಂಡಿಕೇಟರ್ಸ್ನ ಇಟ್ಕೊಂಡಿದ್ದೀನಲ್ಲ, ಅಷ್ಟು ಇಂಡಿಕೇಟರ್ಸ್ನು ನಾನು ಚಾರ್ಟಲ್ಲಿ ಹಾಕೊಳ್ಳೋದಿಲ್ಲ.
ಓಕೆ. ಸೊ ನಾನು ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇಲ್ಲಿ ಲೆವೆಲ್ ಹತ್ರ ರಿಜೆಕ್ಟ್ ಆಯಿತು ಅಂದರೆ ಐ ವಿಲ್ ವೆಯ್ಟ್. ಓಕೆ, ನೋಡ್ತೀನಿ ನನಗೆ ಬೊಲಿಂಜರ್ ಬ್ಯಾಂಡ್ ಏನಾದ್ರು ಒಂದು ಕನ್ಫರ್ಮೇಷನ್ ಕಾಣಿಸ್ತಾ ಇದೆಯಾ. ಬೊಲಿಂಜರ್ ಬ್ಯಾಂಡ್ ಕಾಣಿಸ್ತಿಲ್ವಾ, ಬಿಟ್ಬಿಡ್ತೀನಿ. ಐ ನೋ ದಿಸ್ ಈಸ್ ಎ ಇಂಪಾರ್ಟೆಂಟ್ ಝೋನ್. ನನಗೆ ಇಲ್ಲಿ ಬೊಲಿಂಜರ್ ಬ್ಯಾಂಡ್ದು ಕನ್ಫರ್ಮೇಷನ್ ಇರಬೇಕು, EMAದು ಕನ್ಫರ್ಮೇಷನ್ ಇರಬೇಕು, ಫಿಬ್ದು ಕನ್ಫರ್ಮೇಷನ್ ಇರಬೇಕು ಅನ್ನೋದೇನು ಇಲ್ಲ ನನಗೆ. ಇದೊಂದು ಇಂಪಾರ್ಟೆಂಟ್ ಝೋನ್. ಈ ಇಂಪಾರ್ಟೆಂಟ್ ಝೋನಲ್ಲಿ ನನಗೆ ಯಾವ್ದಾದ್ರು ಒಂದು ಅಥವಾ ಎರಡು ಕನ್ಫರ್ಮೇಷನ್ ಒಟ್ಟಿಗೆ ಕಾಣಿಸ್ಕೋತು ಅಂದರೆ ಇಟ್ಸ್ ಎನಫ್. EMA ಕಾಣಿಸ್ಕೊಳ್ಳಿಲ್ಲ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಕಾಣಿಸ್ಕೋತು ಅಂದರೆ ದೆನ್ ಇಟ್ಸ್ ಎನಫ್ ಫಾರ್ ಮೀ. ಅವಾಗ ನಾನು EMAನ ಇಗ್ನೋರ್ ಮಾಡಿಬಿಡ್ತೀನಿ, ನನಗೆ EMA ನೀಡೇ ಇರೋದಿಲ್ಲ. ಇನ್ ಕೇಸ್ EMA ಕಾಣಿಸ್ಕೋತು ಅಂದರೆ ದೆನ್ ಫಿಬ್ದು ಬೊಲಿಂಜರ್ ಬ್ಯಾಂಡ್ ಕಾಣಿಸ್ಕೊಳ್ಳಿಲ್ಲ ಅಂದರೆ ದೆನ್ ನಾನು ಅವಾಗ ಬೊಲಿಂಜರ್ ಬ್ಯಾಂಡ್ನ ಇಗ್ನೋರ್ ಮಾಡಿಬಿಡ್ತೀನಿ. ಇಷ್ಟೇ ಸಿಂಪಲ್ ಕಾಮನ್ ಸೆನ್ಸ್ ಇದು. ಇಲ್ಲಿ ನಾವು ಈ ಫಿಬ್ ಲೆವೆಲ್ಸ್ಗಳು, ಇಂಪಾರ್ಟೆಂಟ್ ಝೋನ್ಸ್ಗಳು, ಇಲ್ಲಿ ನಾವು ಕನ್ಫರ್ಮೇಷನ್ಸ್ಗಳನ್ನ ತಗೋತಾ ಇದ್ದೀವಿ. ಓಕೆ, ಪ್ರೊಬಾಬಿಲಿಟಿನ ಜಾಸ್ತಿ ಮಾಡ್ಕೋತಾ ಇದ್ದೀವಿ. ಓಕೆ, ವೆನ್ ಎವರ್ ಯು ಟೇಕ್ ಎ ಟ್ರೇಡ್, ರಿಜೆಕ್ಷನ್ಸ್ಗಳ ಹತ್ರ ಟ್ರೇಡ್ ತೊಗೊಂಡಾಗ ನೀವು ಆರ್ ಸಪೋರ್ಟ್ ಹತ್ರ ಟ್ರೇಡ್ ತೊಗೊಂಡಾಗ ಕ್ಯಾಂಡಲ್ನ ರೀಡ್ ಮಾಡಿ ಟ್ರೇಡ್ ತೊಗೊಂಡ್ರೆ ತುಂಬ ಅಂದರೆ ತುಂಬ ಟ್ರ್ಯಾಪ್ಸ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ಹ್ಯಾಮರ್ ಅನ್ನೋದು ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಅನ್ಕೋತೀರಾ, ಸಪೋರ್ಟ್ ಹತ್ರ ಹ್ಯಾಮರ್ ಬಂತು ಅಂದರೆ ದೆನ್ ಇಟ್ಸ್ ಯೂಸ್ಲೆಸ್. ಕರೆಕ್ಟ್ ಅಲ್ವಾ? ಸೊ ಅವಾಗ ಅಲ್ಲಿ ಲೈಕ್ ಸಮ್ಟೈಮ್ಸ್ ಹಿಂಗೆ ಮೇಲೆ ಹೋಗಿ ಹಿಂಗೆ ಬಿದ್ದುಬಿಡುತ್ತೆ. ಅದೇ ಇಫ್ ಯು ಟೇಕ್ ವಿತ್ ಎನ್ EMA ಬ್ರೇಕ್ಔಟ್ ಅದು ಹಾಗೆ ಮೇಲೆ ಹೋಗುತ್ತೆ. ಓಕೆ, ಇದನ್ನೆಲ್ಲನೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ದಟ್ಸ್ ವೇರ್. ಓಕೆ, ಅಲ್ಲೇನೆ ನಿಮಗೆ ಎಲ್ಲಾನು ಇರೋದು. ಓಕೆ, ನೀವು ಇದನ್ನೆಲ್ಲ ಮಾಡೋದನ್ನ ಮರಿತೀರ. ಸೊ ನಾನು ಅದಕ್ಕೇನೆ ಈ ಒಂದು ಬ್ಯಾಕ್ ಟೆಸ್ಟಲ್ಲಿ ಓಕೆ ಎಂಡ್ ಟು ಎಂಡ್ ಲೈವ್ ಮಾರ್ಕೆಟಲ್ಲಿ ಹೇಗೆ ತಗೋತೀನಿ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಈ ಒಂದು ವಿಡಿಯೋ ತುಂಬ ಎಂಟರ್ಟೈನ್ ಆಗಿನೂ ಇರುತ್ತೆ ಆ್ಯಂಡ್ ನೀವು ತುಂಬ ಖುಷಿ ಪಡ್ತೀರಾ, ಬೇಜಾರು ಏನೆಲ್ಲ ಇರುತ್ತೆ ಈ ಒಂದು ವಿಡಿಯೋ ನೋಡಿದ್ರೆ ಹೋಗ್ಬೋದು, ಅವ್ರು ಬೇಜಾರು ಆಗ್ಬೋದು, ಎಲ್ಲನೂ ಇರುತ್ತೆ. ಲೈಕ್ ಸಮ್ ಇನ್ಸಿಡೆಂಟ್ಸ್ಗಳನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಕಲಿತಾ ಹೋಗೋಣ ಹಾಗೇನೆ. ಓಕೆ, ಸೊ ನಾನು ಯಾವಾಗಲೂ ಅಷ್ಟೇ ಲೈಕ್ ನಾನು ಹೇಳ್ತೀನಲ್ಲ, ಲೈಕ್ ಮೋರ್ ದ್ಯಾನ್ ಇಟ್ಸ್ ಆಲ್ ಅಬೌಟ್ ಮನಿ ಅಂತಾರೆ. ಬಟ್ ನನಗೆ ಐ ಗೇನ್ಡ್ ಲಾಟ್ ಆಫ್ ಏನು ಈ ಒಂದು 25,000 ಇಲ್ಲೊಂದು 10,000 ಅನ್ಕೊಂಡ್ರು ಒಂದು 50,000 ಜನ ನಾನು ಏನು ರೀಚ್ ಆಗಿದ್ದೀನಲ್ಲ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್, ಲೈಕ್ ದೇ ಟ್ರೀಟ್ ಮಿ ಆಸ್ ಎ ಬ್ರದರ್. ಅದಕ್ಕಿಂತ ಬೇರೆ ಏನೂ ಇಲ್ವೇ ಇಲ್ಲ. ಓಕೆ, ಸೊ ಲೆಟ್ಸ್ ಗೋ ಗೈಸ್. ಓಕೆ, ಸೊ Jan 15 ನೋಡೋಣ. ಓಕೆ, ಕಾರಣ ಹೇಳುವೆಯಾ? Jan 5. ಓಕೆ, 6:30 ಅನ್ಕೊಂಡು ನಾವು ಶುರು ಮಾಡೋದು 6:30 ಅನ್ಕೊಳ್ಳೋಣ. ಓಕೆ, ಕಾಣಿಸ್ತಾ ಇದೆಯಲ್ಲ? ಸಿಂಪಲ್. ಬನ್ನಿ, ಇವಾಗ ನಾನು ಈ ಕುಕ್ ಮಾಡೋದಕ್ಕೆ ಏನೇನು ತೊಗೊಂಬಂದಿದ್ದೀನಿ ಅಂದರೆ ವ್ಯೂ ಆ್ಯಪ್ಗಳಿದೆ, EMA 20 ಇದೆ, ಸೆಷನ್ಸ್ ಬಿಡಿ EMA 50 ಇದೆ. ಇವಾಗ ನಾನು ಒಂದು ಸ್ವಲ್ಪ EMA 50ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಲೂ ಹೇಳ್ತೀನಿ. ಪಿವೋಟ್ ಕ್ಯಾಮ್ರೆಲ್ಲ ಇದೆ, ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇದೆ, ಬೊಲಿಂಜರ್ ಬ್ಯಾಂಡ್ ಇದೆ. ಇಷ್ಟು ಬೇಕು ನಮ್ಗೆ ಅಡುಗೆ ಮಾಡೋದಕ್ಕೆ. ಕರೆಕ್ಟಾ? ಸೊ ಇವಾಗ ಜಸ್ಟ್ ಮತ್ತೆ ವಾಲ್ಯೂಮ್ ಪ್ರೊಫೈಲು. ಫಸ್ಟ್ ಥಿಂಗ್ ಬ್ರೋ, ನಾನು ಫ್ರೀ ಟ್ರಯಲಲ್ಲಿದ್ದೀನಿ ಬ್ರೋ. ಹೇಗೆ ಎಷ್ಟೆಲ್ಲ ಇಂಡಿಕೇಟರ್ ಹಾಕ್ಕೊಳ್ಳೋದು ಅಂದರೆ ಸಿಂಪಲ್. ಒಂದೊಂದು ಇಂಡಿಕೇಟರ್ ಹಾಕೊಂಡಂಗೂ ಈ ಐ ಆಪ್ಷನ್ನ ಆನ್ ಮಾಡಬೇಡಿ, ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇಂಡಿಕೇಟರ್ ಹಾಕೊಳ್ಳಿ, ಐ ಆಪ್ಷನ್ನ ಆಫ್ ಮಾಡ್ಕೊಳ್ಳಿ. ಅವಾಗ ಜಾಸ್ತಿ ಇಂಡಿಕೇಟರ್ಸ್ಗಳನ್ನ ಹಾಕೋಬೋದು ಗುರು. ಕಾಮನ್ ಸೆನ್ಸ್. ಇದನ್ನು 1000 ಸತಿ ಹೇಳಿದ್ದೀನಿ, ಇದೇ ಡೌಟ್ ತಿರುಗಿ ಮತ್ತೆ ಕೇಳಿದ್ರೆ ಇಟ್ಸ್ ಓಕೆ. ಓಕೆ, ಸೊ ನಾನು ಇನ್ನೊಂದು ಇಲ್ಲಿ ಇಂಡಿಕೇಟರ್ನ ನಾನು ಹಾಕೋಬೇಕು. ಓಕೆ, ಪಿವೋಟ್ ಕ್ಯಾಮ್ರೆಲ್ಲ CPR ಹಾಕೋಬೇಕು. ಒನ್ ಆಫ್ ದ ಬೆಸ್ಟ್ ಅಂದರೆ ಬೆಸ್ಟ್ ಇಂಡಿಕೇಟರ್ ಇದು, ನಾನು ಹೇಳ್ತೀನಿ. ಯಾಕೆ? ಸೊ ಏನಾದ್ರು ಹೆವಿ ಫಾಲ್ ಆಗ್ತಾ ಇತ್ತು ಅಂದರೆ ದೇರ್ ಮೇ ಬಿ ಚಾನ್ಸ್ ತುಂಬ ಅಂದರೆ ತುಂಬ ಈ CPS ಲೆವೆಲ್ ಹತ್ರ ರಿಜೆಕ್ಷನ್ ಆಗೋದಕ್ಕೆ ಶುರು ಆಗುತ್ತೆ. ಸಪೋರ್ಟ್ ತೊಗೊಳೋದಕ್ಕೆಲ್ಲ ಶುರು ಆಗುತ್ತೆ. ಓಕೆ, ಸೊ ಇದನ್ನು ಒಂದು ಹಾಕೋತೀನಿ ಇವಾಗ. ಸಿಂಪಲ್. ಓಕೆ, ಇಷ್ಟೇ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಡೇ ಸ್ಟಾರ್ಟ್ ಆಗುತ್ತೆ. ನಾನೇನು ಮಾಡ್ತೀನಿ ಅಂದರೆ 1 ಅವರ್ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಎಂಟ್ರಿ ಆಗಬೇಕಾದ್ರೆ 5 ಮಿನಿಟ್ಸ್ ಆರ್ 15 ಮಿನಿಟ್ಸ್, ಅದು ನಿಮಗೆ ಬಿಟ್ಟಿರೋದು. ಬಟ್ ನಾನು ಸಮ್ಟೈಮ್ಸ್ 5 ಮಿನಿಟ್ಸ್ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ 3 ಮಿನಿಟ್ಸ್ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ 15 ಮಿನಿಟ್ಸ್ ಯೂಸ್ ಮಾಡ್ತೀನಿ. 3 ಮಿನಿಟ್ಸಲ್ಲೇ ಯಾಕೆ ಅಂದರೆ ಇನ್ ಕೇಸ್ ಸ್ಕ್ಯಾಲ್ಪ್ ಮಾಡಬೇಕಾದ್ರೆ ನನಗೆ ಬೇಗ ಎಂಟ್ರೀಸ್ ಬೇಕು ಅಂದಾಗ 3 ಮಿನಿಟ್ಸ್. 5 ಮಿನಿಟ್ಸ್ ಎಲ್ಲ ಅಂದರೆ ನಾರ್ಮಲ್ ಟ್ರೇಡ್ ಮಾಡ್ಬೇಕಾದ್ರೆ. 15 ಮಿನಿಟ್ಸ್ ಅಂದರೆ ಈ ಟ್ರ್ಯಾಪ್ಸ್ಗಳನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ. ದೆರ್ ಮೇ ಬಿ ಚಾನ್ಸ್. ನೋಡಿ ಇಲ್ಲೆಲ್ಲ ಇವಾಗ ನಿಮಗೆ ಝೋನ್ ಇತ್ತು ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಝೋನ್ ಇತ್ತು ಅಂದ್ಕೊಳ್ಳೋಣ. ಈ ಝೋನಲ್ಲಿ ನೋಡಿ 5 ಮಿನಿಟ್ಸಲ್ಲಿ ಆದರೆ ನಿಮಗೆ ಇಲ್ಲಿ ರೆಡ್ ಕ್ಯಾಂಡಲ್ಲು ಈ ಥರ ಎಲ್ಲ ಕಾಣಿಸ್ತಾ ಇರುತ್ತೆ. ಈ ಥರ 15ಅಲ್ಲಿ ರಿಜೆಕ್ಷನ್ ಆಗಿದೆ ಅಂದರೆ 5ಅಲ್ಲಿ ರೆಡ್ ಕ್ಯಾಂಡಲ್ ಎಲ್ಲ ಬರ್ತಾ ಇರುತ್ತೆ. ದೇರ್ ಮೇ ಬಿ ಚಾನ್ಸ್ ಸಮ್ ಟ್ರಾಪ್ಸ್ ಆಗೋದಿರುತ್ತೆ. ಸೊ ಅವಾಗ 15 ಮಿನಿಟ್ಸ್ಗೆ ಹೋದರೆ ಆ ಟ್ರಾಪ್ಸ್ನ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಅಕ್ಯುರಸಿ ತುಂಬ ಜಾಸ್ತಿ ಮಾಡ್ಕೊಬೋದು, ಟೈಮ್ ಫ್ರೇಮ್ನ ಶಿಫ್ಟ್ ಮಾಡ್ದಂಗೂ ಕೂಡ. ಓಕೆನಾ? ಜಾಸ್ತಿ ಟೈಮ್ ಫ್ರೇಮ್ಗೆ ಹೋದಂಗೂ ನಾನೇನು ಮಾಡ್ತೀನಿ ಅಂದರೆ ಫಸ್ಟು 1 ಅವರ್ಗೆ ಹೋಗ್ತೀನಿ. ಓಕೆ, 1 ಅವರಲ್ಲಿ ಐ ವಿಲ್ ಅಬ್ಸರ್ವ್ ದ ಮಾರ್ಕೆಟ್. ಅಂದರೆ ಮಾರ್ಕೆಟ್ ಏನು ಮಾಡ್ತಾ ಇದೆ ಅಂತ ನೋಡ್ತೀನಿ. ಸಿಂಪಲ್ಲು. ನಮಗೆ ಹಳೇದೆಲ್ಲ ಬೇಕಾಗಿಲ್ಲ, ಅಟ್ ಪ್ರೆಸೆಂಟ್ ನೋಡೋಣ.
ಓಕೆ, ಯು ಕ್ಯಾನ್ ಅಬ್ಸರ್ವ್ ಅಲ್ವಾ, 1 ಅವರಲ್ಲಿ ನೋಡಿ ಈ ಒಂದು ಸ್ವಿಂಗ್ ಅನ್ನ ಬ್ರೇಕ್ ಮಾಡಿದೆ, ಸಸ್ಟೈನ್ ಆಗಿದೆ ಮೇಲೆ ಈ ಒಂದು ಸ್ವಿಂಗ್ ಹೈನ. ಓಕೆ, ಇನ್ ಕೇಸ್ ಜಸ್ಟ್ ಲೆಟ್ಸ್ ಸೇ ಇವಾಗ ನಾನು ಫಿಬ್ನ ಹಾಕೋತೀನಿ. ಓಕೆ ಓಕೆ, ಫಿಬ್ನ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ 0.5 ಮತ್ತೆ 0.6 ಝೋನ್ ಇಲ್ಲಿದೆ 1 ಅವರಲ್ಲಿ. ಓಕೆ, ಸಿ ನಾವು ಟ್ರೇಡ್ ತಗೋಬೇಕಾದ್ರೆ 5 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ ಏನ್ ಮಾಡ್ತೀವೋ ಅದನ್ನ ನಾನು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮಾಡಿ ಅರ್ಥ ಮಾಡ್ಕೋತಾ ಇದ್ದೀನಿ. ಓಕೆ ಗುರು, ಈ ಝೋನ್ಗಳಿಗೆ ಬಂದ್ರೆ ದೇರ್ ಮೇ ಬಿ ಚಾನ್ಸ್ ಒಂದು ಕ್ವಿಕ್ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಈ ಒಂದು ಝೋನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದನ್ನು ಫೇವ್ರೇಟ್ಸ್ಗೆ ಹಾಕೋತೀನಿ. ಈ ಒಂದು ಝೋನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಆಮೇಲೆ ನಾರ್ಮಲ್ ಅಂದ್ರೆ ಯಾವುದು, ಈ ಒಂದು ಝೋನ್. ಓಕೆ, ಈ ಒಂದು ಝೋನ್ ಟಚ್ ಮಾಡಿ ಸಪೋರ್ಟ್ ತಗೊಂಡು ಮೇಲೆ ಹೋಗ್ಬೋದು, ಅವ್ರು ಬ್ರೇಕ್ ಮಾಡ್ಕೊಂಡು ಕೆಳಗಡೆನೂ ಬರ್ಬೋದು, ಎಲ್ಲ ಆಪ್ಷನ್ ಇರುತ್ತೆ. ಬಟ್ ಇವೆರಡು ಝೋನ್ಗಳು ತುಂಬಾ ಇಂಪಾರ್ಟೆಂಟ್ ನನಗೆ. ಇವಾಗ ಇದನ್ನು ನಾನು ರಿಮೂವ್ ಮಾಡ್ತೇನೆ. ಓಕೆ, ಸಿಂಪಲ್. ಈಗ ನಾನು 50 EMA ಯೂಸ್ ಮಾಡ್ಕೋತೀನಿ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಾನು ಅನಲೈಸ್ ಮಾಡಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ 50 EMA ಯೂಸ್ ಮಾಡ್ಕೋತೀನಿ. ಓಕೆ, 50 EMA ಒನ್ ಆಫ್ ದ ಬೆಸ್ಟ್ ಇನ್ ಗೋಲ್ಡ್ ಅಲ್ಲಿ ಅನ್ಕೊಂಬಿಡಿ ಹೈಯರ್ ಟೈಮ್ ಫ್ರೇಮ್ ನ ಯೂಸ್ ಮಾಡ್ಬೇಕಾದ್ರೆ. ಸಿ ಇವಾಗ ನೋಡಿ, ಮಾರ್ಕೆಟ್ 15 EMA ಗಿಂತ ಮೇಲಿದೆ. ಓಕೆ, ಇನ್ನ ಅಪ್ಸೈಡ್ ವ್ಯೂ ಅಲ್ಲೇ ಇದೆ ಅಂತ. ನಾನು ಈಗ ಇಲ್ಲಿ ನೋಡಿ, ನಾನು ಏನು ಈ ಝೋನ್ ನ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲೇ 15 EMA ಇದೆ. ಅಂದ್ರೆ ಇನ್ ಕೇಸ್ ಇದೇನಾದ್ರು ಮಾರ್ಕೆಟ್ ಇಲ್ಲಿಗೆ ಬಂದು ಸಪೋರ್ಟ್ ತಗೊಂಡು ಮೇಲೆ ಹೋದ್ರೆ ದೆನ್ ತುಂಬಾ ಅಂದ್ರೆ ತುಂಬಾ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಒಂದು ಟ್ರೇಡ್. ಓಕೆ, ಸೊ 1 ಅವರ್ ಮುಗೀತು. ಇವಾಗ ಈ 1 ಅವರಲ್ಲೇನೆ ಈ CPR GPR ಏನಾದ್ರು ನೋಡೋಣ. ಓಕೆ, ಸೊ CPR ಬರೋದಿಲ್ಲ 1 ಅವರಲ್ಲಿ, ಇಟ್ಸ್ ಓಕೆ. ಸೊ ಪಿವೋಟ್ ಲೆವೆಲ್ R3 ಮೇಲಿದೆ. ಓಕೆ, ಸೂಪರ್. ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ನೋಡೋಣ. ನೋಡಿ, ಸೊ ಇವಾಗ ನಾನು ಈ ಟ್ರೇಡಿಂಗ್ ಲೆಜೆಂಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ವೆನ್ ಐ ಗೋ 15 ಮಿನಿಟ್ಸ್. ಓಕೆ, 15 ಮಿನಿಟ್ಸ್ಗೆ ಹೋಗೋಣ. ಓಕೆ, 15 ಮಿನಿಟ್ಸಿಗೆ ಬಂದೆ. ಸೊ ಇವಾಗ ನಾನಿವಾಗ ಇಲ್ಲಿ ಟ್ರೇಡ್ ತಗೊಳಕ್ ಪ್ಲಾನ್ ಮಾಡ್ತೀನಿ, ಆರ್ ಇಲ್ಲಿ ಟ್ರೇಡ್ ತಗೊಳಕ್ ಪ್ಲಾನ್ ಮಾಡ್ತೀನಿ. ಈ ಎರಡೇ ಝೋನ್ ನಾನು ಟ್ರೇಡ್ ತಗೊಳಕ್ ಪ್ಲಾನ್ ಮಾಡೋದು. ಓಕೆ, ಇವಾಗ ನಾನು CPR ಹಾಕೋತೀನಿ ಇಲ್ಲಿ. ಓಕೆ, ಸಿಂಪಲ್. ನೋಡಿ, CPR ಕೂಡ ಈ ಝೋನ್ಗಳ ಹತ್ರನೇ ಇದೆ. ನಾನು ಹೇಳಿದ್ನಲ್ಲ, ಯಾವಾಗಲೂ ಅಷ್ಟೇ. ಇನ್ನೊಂದು ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸಿ, ಯಾವಾಗಲೂ ಅಷ್ಟೇ ನಿಮಗೆ ಒಂದು ತಲೆಯಲ್ಲಿ ಗೊತ್ತಿರಲಿ. ಸಿ, ಏನಾಗುತ್ತೆ ಅಂದ್ರೆ ಇವಾಗ ನಾವು ಮಾರ್ಕ್ ಮಾಡೋ ಝೋನ್ಗಿಂತನೇ ಸ್ವಲ್ಪ ಮೇಲೆ ಟಚ್ ಆಗಿ ಹೋಗ್ಬಿಡುತ್ತೆ. ಕರೆಕ್ಟಾ? ಅವಾಗ ಇವನೊಬ್ಬ ಝೋನ್ಗೆ ಬರಲಿಲ್ಲ ಅಂದ್ಬಿಟ್ಟು ನಾವು ನಾವೇನು ಮಾರ್ಕ್ ಮಾಡಿರ್ತೀವಿ ಝೋನ್ ಅದಕ್ಕಿಂತ ಒಂಚೂರು ಮೇಲೇನೆ ಇದು ಮೂವ್ಮೆಂಟ್ ಆಗೋಗುತ್ತೆ. ನಾವೇನು ಅನ್ಕೋತೀವಿ ಅಂದರೆ ಇನ್ನೊಂದು ಇಸ್ಲಿಗೆ ಬಂದಿರೋ ಟ್ರೇಡ್ ತೊಗೋಬೋದಿತ್ತಲ್ಲ, ಬಟ್ ಈ ಟ್ರೇಡ್ಗಳನ್ನೂ ಪಿಕ್ ಮಾಡ್ಬೋದು. ಓಕೆ, ಯು ಗೈಸ್ ಶುಡ್ ಅಬ್ಸರ್ವ್ ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡಿರುವಂಥ ಲೆವೆಲ್ಲು ಆರ್ ಈ ಇಂಡಿಕೇಟರ್ ಲೆವೆಲ್ಸ್ಗಳು ಹತ್ರ ಇದ್ರೆ ಇಟ್ಸ್ ಎನಫ್. ಓಕೆ, ಇವಾಗ ನೋಡಿ, ನಾನು ಏನು ಫಿಬ್ ಲೆವೆಲ್ ಹಾಕೊಂಡಿದ್ದೀನಲ್ಲ ಅದು ಇಲ್ಲಿದೆ, CPR ಇಲ್ಲಿದೆ. ಓಕೆ, ನಾನು ಏನು ಮಾಡ್ತೀನಿ ಅಂದರೆ ಅಬ್ಸರ್ವ್ ಮಾಡ್ತೀನಿ, ಇದೊಂದನ್ನೇ ಟಚ್ ಮಾಡಿ ನನಗೆ ಏನಾದ್ರು ಇಲ್ಲಿ ಬೊಲಿಂಜರ್ ಬ್ಯಾಂಡ್ದು ಲೋವರ್ ಬ್ಯಾಂಡ್ ಸಪೋರ್ಟ್ ತೊಗೊಂಡ್ರೆ ಇಲ್ಲೇ ತೊಗೊಂಡ್ಬಿಡ್ತೀನಿ. ಇನ್ ಕೇಸ್ ಲೋವರ್ ಬ್ಯಾಂಡ್ ಏನಾದ್ರು ಇಲ್ಲಿ ಬರ್ತಾ ಇತ್ತು ಅನ್ಕೊಳ್ಳಿ, ಈ ಒಂದು CPR ಹತ್ರ ಬರ್ತಾ ಇತ್ತು ಅನ್ಕೊಳ್ಳಿ, ಆವಾಗ ನಾನು ಈ ಲೆವೆಲ್ ಟಚ್ ಆಗಿ ಈ ಥರ ಬ್ರೇಕ್ ಆಗೋದು ಆ ಥರ ಟ್ರೇಡ್ಸ್ಗಳನ್ನ ತೊಗೋತೀನಿ. ಕಾಮನ್ ಸೆನ್ಸ್ಗಳನ್ನ ಯೂಸ್ ಮಾಡ್ತೀನಿ ಅಷ್ಟೇನೆ. ಓಕೆ, ಸೊ ನೀವು ಎಕ್ಸಾಕ್ಟ್ಲಿ ಅದೇ ಟಚ್ ಆಗಬೇಕು ಆ ಥರ ಕೂತ್ಕೊಂಡಿದ್ರೆ ಆಗೋದಿಲ್ಲ. ಓಕೆ, ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ಅಕ್ಯುರಸಿ. ನಾನು ಈ ಎರಡೂ ಝೋನ್ಗಳಲ್ಲಿ ಅಕ್ಯುರಸಿನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ನೋಡ್ತೀನಿ. ಓಕೆ, ಸೊ ಅರ್ಥ ಆಯ್ತು ಅನ್ಕೊಂತೀನಿ. CPRದು ಇಲ್ಲೇ ಇದೆ, ದೆನ್ ನಂದು ಈ ಝೋನ್ ಕರೆಕ್ಟ್ ಇದೆ ಅಂತಾನೆ ಅರ್ಥ. ಓಕೆ, ಪಿವೋಟ್ ಲೆವೆಲ್ಸ್, ಸೊ ಇದು ನೋಡ್ಬೋದು, R5 ಇದೆ. ಓಕೆ, R5 ಇದೆ. ಐ ಥಿಂಕ್ 20 EMA ಬ್ರೇಕ್ ಆಗಿದೆಯಾ ನೋಡೋಣ. ಆಬ್ವಿಯಸ್ಲಿ 20 EMA ಬ್ರೇಕ್ ಆಗಿದೆ, ಬಟ್ ಸ್ಟಿಲ್ ನಾನು ಟ್ರೇಡನ್ನ ತಗೊಳ್ಳಲ್ಲ ಈ R5 EMA. ಐ ವಿಲ್ ವೆಯ್ಟ್ ಫಾರ್ ದಿಸ್ ಸೆಟಪ್ಸ್. ಓಕೆ, ಇಲ್ಲಿ ಸಪೋರ್ಟ್ ಸೆಟಪ್ಸ್ಗಳಿಗೆ ಪ್ಲಾನ್ ಮಾಡ್ತೀನಿ. ಓಕೆ, ಸೊ ಇವಾಗ ಬೊಲಿಂಜರ್ ಬ್ಯಾಂಡ್ ನೋಡ್ತೀನಿ. ಓಕೆ, ಸೂಪರ್, ಲೆಟ್ಸ್ ಗೋ. ಓಕೆ, ಒಂದೇ ಒಂದು ನಿಮಿಷ. ಓಕೆ, ಸಾರಿ, ಫಾಸ್ಟ್ ಮಾಡಿಬಿಟ್ಟೆ. ಬನ್ನಿ. ಓಕೆ, ಇವಾಗ ಅಬ್ಸರ್ವ್ ಹಿಯರ್. ಕರೆಕ್ಟಾ? ಏನಾಗಿದೆ? ಎನ್ಗಲ್ಫ್ ಆಗಿದೆ. ಯಾವ ಲೆವೆಲ್ ಹತ್ರ ಎನ್ಗಲ್ಫ್ ಆಗಿದೆ? ನಾವು 1 ಅವರಲ್ಲಿ ಮಾರ್ಕ್ ಮಾಡ್ಕೊಂಡು ಬಂದಿರೋ ಹತ್ರ ಎನ್ಗಲ್ಫ್ ಆಗಿದೆ. ಓಕೆ, ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ರೆಡ್ ಕ್ಯಾಂಡಲ್ನ ಕವರ್ ಆಗಿದೆ. ಸಮ್ಟೈಮ್ಸ್ ಕವರ್ ಆಗೋದಿಲ್ಲ, ಆದ್ರೂ ನಾನು ಟ್ರೇಡ್ ತಗೋತೀನಿ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಒಂದು ರೆಡ್ ಕ್ಯಾಂಡಲ್ ಬಂತು ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ಕ್ಯಾಂಡಲ್ಲು ಈ ರೆಡ್ ಕ್ಯಾಂಡಲ್ ನಾವು ಕವರ್ ಮಾಡಿದ್ರೆ ಗ್ರೀನ್
ವೆಲ್ ಆ್ಯಂಡ್ ಗುಡ್. ಕವರ್ ಮಾಡಲಿಲ್ಲ, ಈ ಒಂದು ರೆಡ್ ಕ್ಯಾಂಡಲ್ನ ಕವರ್ ಮಾಡಲಿಲ್ಲ, ಬಟ್ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಇತ್ತು ಅಂದ್ರೂ ಕೂಡ ಇಟ್ಸ್ ಎ ಬೆಟರ್ ಆಪ್ಷನ್. ಸ್ಟ್ರಾಂಗ್ ಕ್ಯಾಂಡಲ್ ಇರಬೇಕು. ಯಾವುದೇ ಥರ ಮೇಲ್ಗಡೆ ವಿಕ್ ದೊಡ್ಡದಿರೋದು ಆರ್ ಒಂದು ಸ್ವಲ್ಪ ಕೆಳಗಡೆ ವಿಕ್ಕಿಂತ ಜಾಸ್ತಿ ಇರೋದು ಅವ್ರು ಬರೀ ಮೇಲ್ಗಡೆ ವಿಕ್ಕೆ ಇರೋದು ಆ ಥರ ಎಲ್ಲ ಇದ್ರೆ ಆಗೋದಿಲ್ಲ. ಓಕೆ, ಅಂತ ಸಿನಾರಿಯೋಸ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇವಾಗ ಈ ಒಂದು ಝೋನಲ್ಲಿ ನಮಗೆ ಪರ್ಫೆಕ್ಟ್ ಆಗಿ ಎನ್ಗಲ್ಫ್ ಆಗಿದೆ ವಿತ್ ಬೊಲಿಂಜರ್ ಬ್ಯಾಂಡ್, ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಆಗಿದೆ. ಓಕೆನಾ, ಪರ್ಫೆಕ್ಟಾ? ಸೀರಿಯಸ್ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಕ್ಯಾಂಡಲ್ ಬ್ರೇಕ್ ಆಗಿದೆ ಬೊಲಿಂಜರ್ ಬ್ಯಾಂಡ್ನ. ಓಕೆನಾ, ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಬಂದಿದೆ. ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ದೇರ್ ಮೇ ಬಿ ಚಾನ್ಸ್ ಅಲ್ವಾ, ಇವಾಗ ಸ್ಮಾಲ್ ಕ್ಯಾಂಡಲ್ ಇದ್ರೂ ತಗೊಳ್ಳೋ ಸೀನ್ಸ್ ಬರುತ್ತೆ ಅಂತ. ಬಟ್ ಈ ಒಂದು ರೆಡ್ ಕ್ಯಾಂಡಲ್ ಏನಿದೆ ನೋಡಿ, ಇಟ್ಸ್ ನಾಟ್ ಎ ಸ್ಟ್ರಾಂಗ್ ಕ್ಯಾಂಡಲ್, ಇಟ್ಸ್ ಎ ವೀಕ್ ರೆಡ್ ಕ್ಯಾಂಡಲ್, ವೀಕ್ ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್. ಸೊ ಅವಾಗ ಇದಕ್ಕೆ ವ್ಯಾಲಿಡಿಟಿ ಇರೋದಿಲ್ಲ. ಸೊ ಗ್ರೀನ್ ಕ್ಯಾಂಡಲ್ ಅಪ್ಪರ್ ಬ್ಯಾಂಡನ್ನು ಬ್ರೇಕ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಚಿಕ್ಕದಾಗಿದ್ರು ಕೂಡ ವಿ ವಿಲ್ ಟೇಕ್ ಎ ಟ್ರೇಡ್, ಬಟ್ ಆ ಒಂದು ರೆಡ್ ಸ್ಟ್ರಾಂಗ್ ಇರಬೇಕು ಆ್ಯಂಡ್ ವೈಸ್ ವರ್ಸಾ ಫಾರ್ ಬೈ ಸೈಡ್ಗೆ ಕೂಡ. ಓಕೆನಾ, ಗೊತ್ತಾಯ್ತಾ? ಇದು ಯಾಕೆ ಹೇಳಿ ತುಂಬ ಸ್ಟ್ರಾಂಗ್ ಇದ್ದಿದ್ದು? ಪರ್ಫೆಕ್ಟಾ? ಓಕೆ, ಲೆಟ್ಸ್ ಸಿ ನೆಕ್ಸ್ಟ್. ಒಂದು ದಿನಕ್ಕೆ 2 ಟ್ರೇಡ್ ಅನ್ಕೊಳ್ಳೋಣ. ಓಕೆ, ಇವಾಗ ಇಲ್ಲಿ ಬನ್ನಿ. ಇದು 5ನೇ ತಾರೀಕು ಮುಗೀತು. ಓಕೆ, 5ನೇ ತಾರೀಕು ಮುಗೀತು. ಲೆಟ್ಸ್ ಗೋ ಫಾರ್ 6ನೇ ತಾರೀಕು. ಓಕೆನಾ? ಸೊ ರಿಮೂವ್ ಡ್ರಾಯಿಂಗ್ಸ್. ಸೊ ಇದನ್ನು ಹಾಕೋತೀನಿ. ಸೊ 6th ದಿನಕ್ಕೆ ಒಂದೇ ಟ್ರೇಡ್ ಅನ್ಕೊಳ್ಳೋಣ. ಓಕೆ, ದಿನಕ್ಕೆ ಒಂದೇ ಟ್ರೇಡು ಅಕ್ಯೂರ್ 8:30. ಓಕೆ, ಸೇಮ್ ಇವಾಗ ಬನ್ನಿ ಇಲ್ಲಿ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, 1 ಅವರ್ಗೆ ಹೋಗೋಣ. ಸೇಮ್ ರೂಲ್ಸ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ, ಅಷ್ಟೇ, ಬೇರೆ ಏನೂ ಮಾಡ್ತಾ ಇಲ್ಲ. 1 ಅವರ್ಗೆ ಹೋಗೋಣ. 1 ಅವರ್ ನೋಡಿದಾಗ ನನಗೇನೋ ಒಂದು ಕಾಣಿಸುತ್ತಾ? ಸಿ ದಿಸ್ 1 ಅವರ್ ನೋಡಿದಾಗ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಝೋನ್ ಇದು ಅಷ್ಟೇ, ತುಂಬ ಸ್ಟ್ರಾಂಗ್ ಝೋನ್. ಓಕೆ, ಸೊ ಇದನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ದೆನ್ ಇಲ್ಲೂ ಕೂಡ ಈ ಒಂದು ಲೆವೆಲು ಕೂಡ ನೋಡಿ ತುಂಬ ರಿಜೆಕ್ಷನ್ ಆಗಿರೋ ಲೆವೆಲು ಮಾರ್ಕ್ ಮಾಡಿದ್ದೀನಿ. ಓಕೆನಾ, ಆಮೇಲೆ ಈ ಒಂದು ಸ್ವಿಂಗ್ ಏನಿತ್ತು ಇದನ್ನು ಬ್ರೇಕ್ ಮಾಡಿದೆ, ಮಾರ್ಕ್ ಮಾಡಿದ್ದೀನಿ. ಇವಾಗ 15 ಮಿನಿಟ್ಸ್ಗೆ ಹೋಗ್ತೀನಿ. ಸಿಂಪಲ್, 15 ಮಿನಿಟ್ಸಿಗೆ ಹೋಗ್ತೀನಿ. ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಟ್ರೇಡಿಂಗ್ ಲೆಜೆಂಡನ್ನು ಹಾಕೋತೀನಿ. ಓಕೆ, ಟ್ರೇಡಿಂಗ್ ಲೆಜೆಂಡನ್ನು ಹಾಕೋತೀನಿ. ಈ ಟ್ರೇಡಿಂಗ್ ಲೆಜೆಂಡಿಂದ ನನಗೆ ಏನು ಗೊತ್ತಾಗುತ್ತೆ ಅಂದರೆ, ಯು ಕ್ಯಾನ್ ಅಬ್ಸರ್ವ್ ಯುವರ್ ಮಾರ್ಕೆಟು ನೋಡಿ ಈ ರೇಂಜನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅರ್ಥ. ಓಕೆ, ಈ ಒಂದು ರೇಂಜನ್ನು ಕಂಪ್ಲೀಟ್ ಮಾಡಿ ಫಾಲ್ ಆಗ್ಬೋದು, ಆರ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ರೇಂಜ್ಗಳು ನೋಡಿ, ಈ ರೇಂಜ್ಗಳ ಹತ್ರನೇ ಮಾರ್ಕೆಟ್ ಸೆಲ್ ಆಗ್ಬೋದು ಅಂತ ಅರ್ಥ. ಆರ್ ಎಲ್ಸ್ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡ್ಕೊಂಡು ಮೇಲೆ ಹೋಗ್ಬೋದು. ಸಿ, ಇಲ್ಲೇನಾದ್ರು ನಮಗೆ ಸೆಟಪ್ ಬಂತು ಅಂದರೆ ಸೆಲ್ ಮಾಡ್ತೀವಿ. ಇಲ್ಲ ಬ್ರೇಕ್ ಆಗಿ ರೀಟೆಸ್ಟ್ ಮಾಡ್ತು ಅಂದರೆ ಅಪ್ ಸೈಡ್ಗೆ ಟಾರ್ಗೆಟ್ ಮಾಡ್ಕೋತೀವಿ, ಅಷ್ಟೇನೆ. ಸೊ ಸಿಂಪಲ್, ಇಷ್ಟೆಲ್ಲ ಸಿಕ್ತಿವಾಗ ನಮಗೆ. ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ. ಸಿ, 1 ಅವರಲ್ಲಿ ಬಂದಾಗ ನಾನು ನೋಡಿದ್ದು ನೋಡಿ, ಮ್ಯಾಕ್ಸಿಮಮ್ ಮಾರ್ಕೆಟ್ ಏನಾಗಿದೆ ನೋಡಿ, ಟ್ರೆಂಡಲ್ಲಿದೆ. ಕರೆಕ್ಟಾ? ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಇವಾಗ ನಾನು ಇಂಥ ಟೈಮಲ್ಲಿ ವಾಲ್ಯೂಮ್ ಪ್ರೊಫೈಲ್ನ ನಾನು ಯೂಸ್ ಮಾಡಿಕೊಂಡಾಗ ಸಿಂಪಲ್ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಸಪೋರ್ಟ್ ತಗೋತು ಅಂದರೆ ಇಲ್ಲಿ ಬಂದು ಸಪೋರ್ಟ್ ತಗೋಬೋದು. ದೆನ್ ಐ ವಿಲ್ ಪ್ಲಾನ್ ಎ ಟ್ರೇಡ್. ದೆನ್ ಸೇಮ್ ಇದೆಲ್ಲನೂ ಕೂಡ ರಿಜೆಕ್ಷನ್ ಆಗಿ ಆಕ್ಟ್ ಆಗ್ಬೋದು, ಯಾಕಂದರೆ ನಮಗೆ ಮೇನ್ ಬೇಕಾಗಿರೋ ಲೆವೆಲ್ ನೋಡಿ ಇಲ್ಲೇ ಇದೆ. ಸೊ ದಟ್ಸ್ ವೈ. ಓಕೆನಾ, ಲೆಟ್ಸ್ ಸಿ. ಬ್ರೇಕ್ಔಟ್ ಆಯಿತು, ಆ್ಯಂಡ್ ಇಲ್ಲಿ ನೋಡಿ BBನ ನೋಡಿ. ಸೊ ಏನಾಗುತ್ತೆ, ಎವ್ರಿ ಒನ್ ವಿಲ್ ವೆಯ್ಟ್ ಫಾರ್ ಇದು ರೀಟೆಸ್ಟ್ ಮಾಡುತ್ತೆ ಅಂತ ವೆಯ್ಟ್ ಮಾಡ್ತೀರಾ. ಬಟ್ ನಾನು ಹಂಗೆ ಮಾಡೋದಿಲ್ಲ. ನನಗೆ ಇಲ್ಲಿ ಬೊಲಿಂಜರ್ ಬ್ಯಾಂಡ್ ಸೆಟಪ್ ಸಿಕ್ತು. ಬಟ್ ಇಲ್ಲಿ ನೀವು ಅನ್ಕೋಬೋದು, ಬ್ರೋ ಈ ಲೆವೆಲ್ಲು ನಾನು ಸ್ಟಾರ್ಟಿಂಗ್ ಒಂದು ಎಕ್ಸ್ಪ್ಲೇನ್ ಮಾಡಿದೆ, ನಾವು ಮಾರ್ಕ್ ಮಾಡುವಂಥ ಲೆವೆಲ್ಗಳಲ್ಲೇ ಎಕ್ಸಾಕ್ಟ್ ನಾವು ಅಂದ್ಕೊಳ್ಳೋದಾಗುತ್ತೆ ಅನ್ನೋದೆಲ್ಲ ಸುಳ್ಳು. ಓಕೆ, ಈ ಥರ ಬ್ರೇಕ್ ಮಾಡಿ ಟ್ರ್ಯಾಪು ಮಾಡ್ಬೋದು. ಓಕೆ, ಇವಾಗ ನನಗೆ ಬೊಲಿಂಜರ್ ಬ್ಯಾಂಡ್ ಸೆಟಪ್ ಸಿಕ್ತು. ಆಮೇಲೆ ಇಲ್ಲಿ ನೋಡ್ಬೋದು ಕವರ್ ಆಗಿಲ್ಲ, ಈ ಗ್ರೀನ್ ಕ್ಯಾಂಡಲ್ನ ಕವರ್ ಆಗಿಲ್ಲ, ಬಟ್ 95% ಕವರ್ ಆಗಿದೆ.
ಬಟ್ ಇಲ್ಲಿ ನಾನು ತಗೋತೀನಿ, ಯಾಕೆ ಅಂದರೆ ನೋಡಿ, ಈ ಒಂದು ಗ್ರೀನ್ ಕ್ಯಾಂಡಲ್ಗೆ ಬರೀ ಅಪ್ಪರ್ ವೀಕ್ ಇದೆ ಆ್ಯಂಡ್ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್. ಗ್ರೀನ್ ಕ್ಯಾಂಡಲ್ ಇರೋದು ಕೂಡ ವೀಕ್ ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್. ಆ್ಯಂಡ್ ಇಲ್ಲಿ 99% ಕವರ್ ಆಗಿದೆ. 100% ಕವರ್ ಆಗಬೇಕು ಅನ್ನೋದು ಏನೂ ಇಲ್ಲ. ನೀವು 100% ಅನ್ಕೊಂಡು ಕೂತ್ಕೊಂಡ್ರೆ ಯು ವಿಲ್ ಲೂಸ್ ಎ ಆಪರ್ಚುನಿಟಿ. ಓಕೆ, ಸೊ ಈ ಒಂದು ಟ್ರೇಡ್ನ ತಗೋಬೇಕಾದ್ರೆ ನಾನು ಓಕೆ ಸಿಂಪಲ್ ಇಲ್ಲಿ ಟಾರ್ಗೆಟ್ SLನ ಇದಕ್ಕಿಂತ ಚೂರ್ ಮೇಲೆ ಇಡ್ತೀನಿ ಆ್ಯಂಡ್ ಮಿಡಲ್ ಬ್ಯಾಂಡ್ ಆ 20 EMAಗೆ ಮಾತ್ರ ಟಾರ್ಗೆಟ್ ಇಡ್ತೀನಿ. ಯಾಕೆ ಅಂದರೆ ದೇರ್ ಮೇ ಬಿ ಎ ಚಾನ್ಸ್ ಓಕೆ ಇಲ್ಲೇ ನೋಡಿ POC ಇದೆ, ಟಕ್ ಅಂತ ಟಚ್ ಮಾಡ್ಬಿಟ್ಟು ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಟ್ಸ್ ವೈ ಅದನ್ನ ಮಾತ್ರ ತಗೋತೀನಿ, ಯಾಕಂದ್ರೆ ರೀಟೆಸ್ಟ್ ಆಗೋದು ಇಲ್ಲೂ ಬಂದು ರೀಟೆಸ್ಟ್ ಆಗ್ಬೋದು ಅದು. ಓಕೆ, ಸೊ ದಟ್ಸ್ ವೈ. ಓಕೆ 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 ಲೆಟ್ಸ್ ಸೇ ಓಕೆ ಇದನ್ನ SL ಅಂತಾನೆ ಅನ್ಕೊಳ್ಳೋಣ. ಓಕೆ, SL ಅಲ್ಲ ಗೈಸ್, TP ಇಟ್ಟಾಗಿದೆ. TP ಇಟ್ಟಾಗಿದೆ, ನಾನು ನೋಡ್ಲಿಲ್ಲ. ಸೊ ಇಲ್ಲಿ ಇಟ್ಟಾಗಿದೆ ನೋಡಿ. ಸೊ ನಾನು ಅದೇ ಅನ್ಕೊಂಡೆ, ಯಾಕೆ ಈ ಒಂದು ಟ್ರೇಡು SL ಆಗ್ತಾ ಇದೆ ಅಂತ. ಓಕೆ, ಇಲ್ಲಿ ಹಿಟ್ಟಾಗಿದೆ ನೋಡಿ, ಒಂದೇ ಕ್ಯಾಂಡಲ್ ಬಂದು ಹಿಟ್ಟಾಗಿ ಎಕ್ಸಾಕ್ಟ್ TPನ ಹಿಟ್ ಮಾಡಿ POCನ ಹಿಟ್ ಮಾಡಿ ಹೋಗ್ತಾ ಇದೆ. ಇಲ್ಲಿ ನೋಡಿ, ಅದು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವನ ಅಜ್ಜಿ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಓಕೆ, ಇಲ್ಲಿ ಎಕ್ಸಾಕ್ಟ್ TPನ ಟಚ್ ಮಾಡಿ ಹೋಗ್ತಾ ಇದ್ದಾರೆ. ಅದೇ ಅನ್ಕೊಂಡೆ, ಏನಕ್ಕೆ ಇದೇ SL ಆಗ್ತಾ ಇದೆಯಲ್ಲ ಇಂಥ ಸೆಟಪ್ಪು ಅಂತ. ಓಕೆ ಓಕೆ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆನಾ, ಸೊ ನೆಕ್ಸ್ಟ್ಗೆ ಹೋಗೋಣ, 6th ಹೋಗೋಣ. ಓಕೆ, ಸೊ ಇದು ಹಾಗೆ ಮೂವ್ ಆಗಲಿ. ದಿನಕ್ಕೆ ಒಂದೇ ಟ್ರೇಡ್ ಲೆಕ್ಕ ಹಾಕೊಳ್ಳೋಣ, ಒಂದು ಅಕ್ಯುರೇಟ್ ಟ್ರೇಡ್ ಅಷ್ಟೇನೆ. ಓಕೆ, ಸೊ 7ನೇ ತಾರೀಕು ಬಂದ್ವಿ. ಓಕೆ, 3:30 ಇದೆಲ್ಲ ಬೆಳಗ್ಗೆ ಇದು. 6:30 ಶುರು ಆಯ್ತು. ಓಕೆ, 6:30. ಓಕೆ, ಈಗ ಸೇಮ್ ಹೈಯರ್ ಟೈಮ್ ಫ್ರೇಮ್ ಬರ್ತೀನಿ. ಬನ್ನಿ 4 hours ಆರು ಬನ್ನಿ, 1 hour ಆರು ಬನ್ನಿ, ಅದು ನಿಮಗೆ ಬಿಟ್ಟಿರೋದು. ಓಕೆ, ಸೊ ಬನ್ನಿ 4 hour ಬಂದೆ. ಸೊ 4 hour ಬಂದಾಗ ಜಸ್ಟ್ ಅಬ್ಸರ್ವ್ ಮಾಡೋದು. ಓಕೆ, 4 hour ಬೇಡ, ಸೊ ತುಂಬ ಕಮ್ಮಿ ಕ್ಯಾಂಡಲ್ಸ್ ಸಿಗ್ತವೆ. 1 hour ಅನಲೈಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. 1 hour ಬರೋಣ. ಸೊ ಡನ್ 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 ಬನ್ನಿ. ಲೆಟ್ಸ್ ಸೇ 50 EMA ಎಲ್ಲಿದೆ? 50 EMAನ ಬ್ರೇಕ್ ಮಾಡಿದೆ ಗಾಯ್ಸ್ 1 hour ಅಲ್ಲಿ. ಬ್ಯೂಟಿ. 50 EMA ಕೆಳಗಡೆ ಬಂದಿದೆ ಅಂದರೆ ದೇರ್ ಮೇ ಬಿ ಚಾನ್ಸ್ ಅಲ್ವಾ, ಮಾರ್ಕೆಟ್ ಕೆಳಗಡೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಂದ ಫಿಬ್ ಹಾಕೋತೀನಿ. ಓಕೆ, ಯಾಕೆಂದರೆ ಲೈಕ್ ಕೆಳಗಡೆ ಬಂದರೂ ಕೂಡ ಇಲ್ಲೆಲ್ಲರೂ ವಿಕ್ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ನಾನು ಇನ್ನು CPR ಇವೆಲ್ಲ ಯೂಸೇ ಮಾಡ್ತಾ ಇಲ್ಲ. ಓಕೆ, ಇರೋದ್ರಲ್ಲಿ ಐ ಆಮ್ ಕ್ರಿಯೇಟಿಂಗ್ ಎ ಸೆಟಪ್, ಟೇಕಿಂಗ್ ಎ ಟ್ರೇಡ್ ಅಷ್ಟೇನೆ. ಓಕೆ, ಸಿಂಪಲ್. ನಾನು ಅದನ್ನೇ ಹೇಳ್ತಾ ಇರೋದಲ್ವ, ಇಟ್ಸ್ ಆಲ್ ಅಬೌಟ್ ಸಿಂಪಲ್. ಬಟ್ ನನಗೆ ಈ ಝೋನ್ ಏನಿದೆಯಲ್ಲ, ಈ ಝೋನ್ ಹತ್ರ ಬಂದು ಟಚ್ ಮಾಡಿ ಮೇಲೆ ಮಾರ್ಕೆಟ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ 1 hour ಅಲ್ಲಿ ಇದನ್ನು ಹಾಕೊಂಡಿದ್ದೀನಿ. ಆ್ಯಂಡ್ 50 EMAನ ಕೂಡ ಬ್ರೇಕ್ ಮಾಡಿದೆ. ವ್ಯೂ ಇವಾಗ ನಂದು ಡೌನ್ ಸೈಡ್ ಇದೆ. ಓಕೆ, ವ್ಯೂನ ತೊಗೊಂಬಂದೆ. 15 minutesಗೆ ಬರೋಣ. ಓಕೆ, 15 minutesಗೆ ಬಂದೆ. ಸೊ EMA ಆಫ್ ಮಾಡ್ಕೋತೀನಿ. ನನಗೇನು ಇವಾಗ ನೀಡಿಲ್ಲ. ಓಕೆ, ಇಲ್ಲಿ ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡಿ CPR ನೋಡೋಣ. ಓಕೆ, ನನಗೆ ಒಂದೊಂದ್ಸತಿ ಅನಿಸುತ್ತೆ CPR ಇಲ್ಲಿ ಮರ್ಜ್ ಆಗಿರ್ಬೋದು ಅಂತ. ಓಕೆ, ಪ್ರೀವಿಯಸ್ ಡೇದು CPR ಇಲ್ಲೇ ಇದೆ. ಓಕೆ, ಬಟ್ ಅದು ನೋಡಿ ವರ್ಜಿನ್ CPR ಆಗೋದಿಲ್ಲ, ಯಾಕಂದರೆ ಟಚ್ ಮಾಡಿಬಿಟ್ಟಿದೆ. ಸೊ ಇದು ವರ್ಜಿನ್ CPR ಅಲ್ಲ. ಇಲ್ಲಿ ಒಂದು ಇಂಪಾರ್ಟೆಂಟ್ ಝೋನ್ ಅಂತ ಅನ್ಕೊಳ್ಳೋಣ ಇದು. ಓಕೆ, ಮಾರ್ಕ್ ಮಾಡಿರುವಂಥ ಝೋನ್ ಕರೆಕ್ಟ್ ಇದೆ. ಸೊ ನಾವು ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸ್ ನೋಡೋಣ. ಈ ಒಂದು ಲೆವೆಲ್ ಏನಿದೆಯಲ್ಲ ನೋಡಿ, ಎಕ್ಸಾಕ್ಟ್ಲಿ ನಾವು ಮಾರ್ಕ್ ಮಾಡಿರುವಂಥ ಲೆವೆಲ್ ಎಲ್ಲ ಇದೆ. ಸೂಪರ್. ಓಕೆ, ಇವಾಗ ನಾನು ಇಲ್ಲಿಂದ ಇಲ್ಲಿಗೆ ನಾನು ಅವಾಗಲೇ ಹೇಳಿದೆ ಸೆಲ್ ಟ್ರೇಡ್ನ ನೋಡ್ತೀನಿ. ಓಕೆ, ಸೆಲ್ ಟ್ರೇಡ್ ಇವಾಗ ನೋಡಬೇಕು ಅಂದರೆ ನನಗೆ ಈ ಒಂದು ಝೋನ್ನ ಮತ್ತೆ ರಿಜೆಕ್ಟ್ ಮಾಡಬೇಕು ಮಾರ್ಕೆಟು, ಆರ್ ಸ್ವೀಪ್ ಮಾಡಬೇಕು. ಆವಾಗ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಮಾಡ್ಬೋದು. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇಲ್ಲ ಅಂದರೆ ಇಲ್ಲೇ ಟ್ರೇಡ್ನ ವೆಯ್ಟ್ ಮಾಡಬೇಕು. ಓಕೆ, ಸೊ ಲೆಟ್ಸ್ ಗೋ. ಶಿಟ್ ಬಾರು ಬಂದ ನೋಡು ನಮ್ ಲೆವೆಲ್ಗೆ. ಓಕೆ, ಇಲ್ಲಿ ಸ್ವೀಪ್ ಮಾಡಿಲ್ಲ, ಕರೆಕ್ಟಾ? VK ಕ್ಯಾಂಡಲ್ ಇಲ್ಲಿ ನೋಡಿ, ಬಿಗ್ ರೆಡ್ ಬಂತು, ಒಂದು 90% ಕವರ್ ಮಾಡಿದೆ, ಬಟ್ ವಿತ್ ಎ ಸ್ಟ್ರಾಂಗ್ ಗ್ರೀನ್. ಓಕೆ, ನಮ್ಮ ಎಂಟ್ರಿ
ಇಲ್ಲಿರುತ್ತೆ. ಆ್ಯಂಡ್ ಇದು ಯಾವ ಲೆವೆಲ್? ತುಂಬ ಇಂಪಾರ್ಟೆಂಟ್ ಲೆವೆಲ್. ಓಕೆ, 1:1. ಸಿಂಪಲ್ ಟಿ ಪಿ ಇಷ್ಟೇ. ಕರೆಕ್ಟಾ? ಲೆಟ್ಸ್ ಗೋ ನೆಕ್ಸ್ಟ್ ದಿನಕ್ಕೆ ಹೋಗೋಣ. ಗಾಯ್ಸ್ 1000 ಕಮೆಂಟ್ಸು ಮರಿಬೇಡಿ. ಓಕೆ, ನೆಕ್ಸ್ಟ್ ದಿನಕ್ಕೆ ಹೋಗೋಣ. ಸೊ ಪಾಪ 8ನೇ ತಾರೀಕು ನೋಡಿ, ವಾಲ್ಯೂಮ್ ಪ್ರೊಫೈಲನ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಸಮ್ಟೈಮ್ಸ್. ಆವಾಗಲೇ ನಾನು ಟಿ ಪಿಗೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿಕೊಂಡೆ. ಕರೆಕ್ಟಾ? ನನಗೆ ಅದು ಆವಾಗಲೇ ಅದೇ ಶಾಕ್ ಆಗಿತ್ತು. ತುಂಬ ಹೈ ಪ್ರಾಬಬಿಲಿಟಿ ಟ್ರೇಡ್, ಇದು ಹೆಂಗೂರು SL ಹೋಗ್ತಾ ಇದೆ ಅಂತ. ಬಟ್ ಅದು ಟಿ ಪಿ ಆಗಿತ್ತು, ಕ್ಯಾಂಡಲ್ ಕಾಣಿಸ್ಲಿಲ್ಲ. ಓಕೆ 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 ಬಂತು. ಓಕೆ, ಸೇಮ್ ಬನ್ನಿ 1 ಅವರ್ಗೆ ಹೋಗೋಣ. ಲೆಟ್ಸ್ ಅನಲೈಸ್. ಓಕೆ, ಸೇಮ್ ಬನ್ನಿ 1 ಅವರ್ಗೆ ಹೋಗೋಣ. ನೀವೇನು ಕಲ್ತಿದ್ದೀರಲ್ಲ, ಅಪ್ಲೈ ಇಟ್ಟಿನ 1 ಅವರ್ ಅಷ್ಟೇ ಗಾಯ್ಸ್, ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಓಕೆ, ಅಬ್ಸರ್ವ್ ಮಾರ್ಕೆಟ್ ಇವಾಗ ನೋಡಿ ಈ ಲೆವೆಲ್ ಹತ್ರ ಬಂದಿದೆ. ಓಕೆ, 50 EMA ಎಲ್ಲಿದೆ? ಸೀರಿಯಸ್ 50 EMA ನೋಡಿ, 50 EMAಕ್ಕಿಂತ ಕೆಳಗಡೆ ಇದೆ. ಓಕೆನಾ? ಸೊ ನಾ ಏನು ಮಾಡಬೇಕು ಅಂದರೆ, ವ್ಯೂನ ಏನು ಎತ್ಕೋತೀವಲ್ಲ, ಅಪ್ಸೈಡ್ ವ್ಯೂಗೆ ಇನ್ನೂ ಹೋಗ್ಬಾರ್ದು. ಬಟ್ ಹತ್ರ ಬರ್ತಾ ಇದೆ, ಯಾವಾಗ ಬ್ರೇಕ್ ಆಗುತ್ತೆ ಗೊತ್ತಿಲ್ಲ. ಸೊ ನೋಡೋಣ. ಓಕೆ, ಸೊ ಇದಾಯ್ತಾ? ಈಗ ವ್ಯೂ ಡೌನ್ ಸೈಡೇ ಇದೆ ನಮಗೆ, ಯಾಕಂದರೆ ಮೇ ಬಿ ಚಾನ್ಸ್ ಅಲ್ವಾ, ಇನ್ನೂ ಪೆಂಡಿಂಗ್ ಇದೆ ಇಲ್ಲಿ. ಓಕೆ, ಈ ಒಂದು ಮೂಮೆಂಟ್ ಪೆಂಡಿಂಗ್ ಇರ್ಬೋದು. ಸೊ ದಟ್ಸ್ ವೈ ಇದನ್ನು ಹಿಟ್ ಮಾಡಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ, ಸ್ವೀಪ್ ಮಾಡಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಓಕೆ, 15 ಮಿನಿಟ್ಸ್ಗೆ ಹೋಗೋಣ. ಕೇಳಬೇಡಿ ಬ್ರೋ 5 ಮಿನಿಟ್ಸಾ 15 ಮಿನಿಟ್ಸಾ ಅಂತ, ನಿಮ್ಗೆ ಇಷ್ಟ ಅದು. ಓಕೆ, ನಿಮಗೆ ಯಾವುದು ಪರ್ಫೆಕ್ಟ್ ಅನ್ಸುತ್ತೆ ಟೈಮ್ ಫ್ರೇಮ್, ಅದನ್ನು ನೋಡ್ಕೊಳ್ಳಿ. ಓಕೆ, ಬಂದ್ವಾ? ಇವಾಗ ಇಲ್ಲಿಂದ ಲೆಟ್ಸ್ ಅಬ್ಸರ್ವ್, ನಾವು ಒಂದೊಂದನ್ನೇ ಅಬ್ಸರ್ವ್ ಮಾಡ್ಕೊಂಡು ಬರೋಣ. ಓಕೆ, ಇವಾಗ ನನ್ನ ಸೆಟಪ್ನ ನಾನು ಹುಡ್ಕೋಬೇಕಲ್ವಾ? ಸೊ ಇವಾಗ ನಾನು ಟ್ರೇಡಿಂಗ್ ಲೆಜೆಂಡನ್ನು ಹಾಕೋತೀನಿ. ಓಕೆ, ಸೀರೀಸ್ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸ್ಗಳು ನೋಡಿ, ಎಕ್ಸಾಕ್ಟ್ಲಿ ಟಚ್ ಮಾಡಿದೆ. ಸೂಪರ್. ಓಕೆ, ದೆನ್ ಇಲ್ಲಿ ತನಕ ಪೆಂಡಿಂಗ್ ಇದೆ. ಓಕೆ, ಇಲ್ಲಿ ತನಕ ಪೆಂಡಿಂಗ್ ಇದೆ, ಇವೆಲ್ಲ ಓಕೆ. ಬಟ್ ನಾನೇನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಲೆವೆಲ್. ಓಕೆ, ಇವಾಗ ನಾನು ಕ್ಯಾಮ್ರೆಲ್ಲ ಲೆವೆಲ್ ನೋಡ್ತೀನಿ. ಓಕೆ, ಸೊ ದಟ್ ಇನ್ನೂ ಒಂಚೂರು ಐಡಿಯಾ ಬರುತ್ತೆ. ಕ್ಯಾಮ್ರೆಲ್ಲ S4 ಇಲ್ಲಿದೆ, ಮ್ಯಾಕ್ಸಿಮಮ್ S5 ಅಂದರೆ ಇಲ್ಲಿ ಇರ್ಬೋದು. ಓಕೆ, ಸೂಪರ್. BB ಓಕೆ ಓಕೆ, ಸೊ ಸಿ ಪಿ ಆರ್ ಇಲ್ಲಿದೆ. ಓಕೆ, ಸೊ ನಾನು ನನ್ನ ನೆಕ್ಸ್ಟ್ ಟ್ರೇಡ್ ಏನೇ ಪ್ಲ್ಯಾನ್ ಮಾಡಿದ್ರು ಕೂಡ ಈ ಒಂದು CPR ಝೋನ್ ಹತ್ರ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇದು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇದೆ ಝೋನ್. ಈ ಝೋನ್ ತುಂಬ ಸ್ಟ್ರಾಂಗ್ ಇದೆ, ಯಾಕಂದರೆ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಲು ಇಲ್ಲೇ ಇದೆ ನೋಡಿ. ಓಕೆ, ಒಂದು ಲೆವೆಲ್ಲು ಅಲ್ಲೇ ಇದೆ. ಓಕೆ, ಸೊ ತುಂಬ ಅಂದರೆ ತುಂಬ ರಿಜೆಕ್ಷನ್ಸ್ಗಳು ಆಗಿದ್ದಾವೆ ಇಲ್ಲಿ. ಓಕೆ, ಪ್ಲ್ಯಾನ್ ಮಾಡಿದ್ರೆ ಇಲ್ಲಿ ಮಾಡ್ತೀನಿ. ಇನ್ ಕೇಸ್ ಬೈ ಪ್ಲ್ಯಾನ್ ಮಾಡಿದ್ರೆ ಒಂದು ಇಲ್ಲಿ ನೋಡಿ, ಈ ಒಂದು ಸ್ವಿಂಗ್ ಏನಿದಾವಲ್ಲ, ಈ ಸ್ವಿಂಗನ್ನು ಸ್ವೀಪ್ ಮಾಡಿದೆ. ಓಕೆ, ಏನಾಗ್ಬೋದು ಅಂದರೆ ಇಲ್ಲಿ ಚಾನ್ಸ್ ಇವಾಗ ಇದು ಒಂದು ಲೋವರ್ ಪ್ರಾಬಬಿಲಿಟಿ ಟ್ರೇಡ್ ಆಗಿ ಉಳ್ಕೊಳ್ಳುತ್ತೆ ನನಗೆ. ಯಾಕೆ ಅಂದರೆ SLನ ನಾನು ಇದಕ್ಕಿಂತ ಕೆಳಗಡೆ ಇಡಬೇಕಾಗತ್ತೆ. ಯಾಕೆ ಗೊತ್ತಾ? ಸಮ್ಟೈಮ್ಸ್ ದೇರ್ ಮೇ ಬಿ ಚಾನ್ಸ್ ಅಲ್ವಾ, ಈ ಝೋನ್ ಬೇಕಾದ್ರೆ ಟಚ್ ಮಾಡಿ ಹೋಗ್ಬೋದು. ಸೊ ಇದು ಲೆಸ್ಸರ್ ಪ್ರಾಬಬಿಲಿಟಿ ಆಗುತ್ತೆ. EMA 20ನ ಬ್ರೇಕ್ ಮಾಡಿದೆ ನೋಡೋಣ. ಬ್ರೇಕ್ ಮಾಡಿದೆ, EMA 20ನ ಬ್ರೇಕ್ ಮಾಡಿದೆ. ಆ್ಯಂಡ್ ಈ ಒಂದು ಸ್ವಿಂಗ್ ಲೋನ ಸ್ವೀಪ್ ಮಾಡಿದೆ. ಓಕೆ, ದೆನ್ ನನಗೆ ಅಂಥ ಸ್ಟ್ರಾಂಗ್ ಲೆವೆಲ್ ಇಲ್ಲಿ ಏನು ಕಾಣಿಸ್ಕೊಡ್ಲಿಲ್ಲ, ಬರೀ ಇದೊಂದು ಸ್ವೀಪ್ ಬಿಟ್ಟರೆ. ದಟ್ಸ್ ವೈ ಈ ಟ್ರೇಡನ್ನು ತಗೊಂಡ್ರೂ ಕೂಡ ನಾನು ಇಲ್ಲಿಂದ 1:1 ಇಷ್ಟೇ ಇಡೋದು. ಲೋ ಪ್ರಾಬಬಿಲಿಟಿ, ಲೋವರ್ ಲಾಟ್. ಯಾಕೆಂದರೆ TP ತುಂಬ ದೊಡ್ಡದು ಇದೆ, SL ತುಂಬ ದೊಡ್ಡದು ಇದೆ. ದಟ್ಸ್ ವೈ. ಓಕೆನಾ? ಸೀರೀಸ್ ಆಗಿ ಮಾಡೋಣ. ಓಕೆ, ಸೀರೀಸ್ ಆಗಿ ಮಾಡೋಣ ಅಂದರೆ ಇದರಲ್ಲೇನೆ ಕೂಡ ಲಾಟ್ ಆಫ್ ಸೀರೀಸ್ಗಳನ್ನ ತರ್ತೀನಿ. ಓಕೆ, ಟೈಮ್ ಇದ್ದಾಗ ಎಲ್ಲನೂ ಕೂಡ. ಸೊ ಇವಾಗ ಒಂದು ಸ್ವಲ್ಪ ಮೈಂಡ್ ಸ್ಟೇಬಲ್ ಆಗಿ ಇಲ್ಲ. ಸೊ ದಟ್ಸ್ ವೈ ಇನ್ನು ತರ್ತೀನಿ. ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಹೋಪ್ ಇದು ಪಾರ್ಟ್ 1 ಅಂತ ಅಂದ್ಕೊಳ್ಳಿ. ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎವ್ರಿ ಡೇದು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ತುಂಬ ಖುಷಿ ಪಡ್ತೀರಾ ನೀವು. ಬಾಯ್ ಬಾಯ್.